ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 29/1/2026 SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ದ್ವಿತೀಯ ಭಾಷೆ ಇಂಗ್ಲೀಷ್. ಸೊ ಇದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ಇದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಒಳ್ಳೆ ಅಂಕಗಳು ನಿಮಗೆ ಸಿಗ್ತದೆ ಅಂತ ಹೇಳ್ತಾ. ಸೊ ಆಲ್ರೆಡಿ 40 ಮಾರ್ಕ್ಸ್ನೊಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಬರ್ತದೆ. ಆಮೇಲೆ ಸಂಭವನೀಯ ಪ್ರಶ್ನೆ ಪತ್ರಿಕೆಗಳಂತ ಒಂದು ಬರ್ತದೆ. ಓಕೆ, ಕೊನೆ ಕ್ಷಣದ ಪ್ರಶ್ನೆಗಳು ಅಂತ ಬರ್ತವೆ. ಸೊ ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಎಲ್ಲ ಇಂಗ್ಲೀಷ್ಗೆ ಇರ್ತವೆ. ಸೊ ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾಗಿತ್ತಂದರೆ SSLC 2025-26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ನಮ್ಮದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಹೋದರೆ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತವೆ. ಸೊ ಜೊತೆಗೆ ಪ್ರತಿದಿನ ಸಂಜೆ 6 ಗಂಟೆ, ರಾತ್ರಿ 7:30, ಆಮೇಲೆ 9 ಗಂಟೆ. ಸೊ ಈ 3 ಟೈಮಲ್ಲಿ ನಾವು ಲೈವ್ ಕ್ಲಾಸನ್ನು ಮಾಡ್ತೀವಿ. ಎಕ್ಸಾಮ್ ಡೇಸಲ್ಲಿ ನಿಮಗೆ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತೀವಿ. ಸೊ ನೀವುಗಳು ಕೂಡ ಲೈವ್ಗೆ ಬಂದು ಬೆನಿಫಿಟನ್ನು ತೊಗೊಳ್ಬೋದು ಅಂತ ಹೇಳ್ತಾ, ಈ ಕ್ವಶನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಇದೆ. ಚೆನ್ನಾಗಿ ನೋಡ್ಕೊಂಡೋಗಿ, ಪ್ರಶ್ನೆಗಳು ರಿಪೀಟ್ ಮಾತ್ರ ಆಗ್ತಾನೆ ಇದ್ದಾವೆ. ಎಸ್, ಸೊ ಫಸ್ಟ್ ಏನು ಕೊಟ್ಟಿದ್ರು ಅಂತಂದರೆ ಇನ್ಫಿನಿಟ್ ಬಗ್ಗೆ ಇತ್ತು. ಸೊ ಇನ್ಫಿನಿಟ್ ಅಂದರೆ ನಿಮಗೆ ಗೊತ್ತಿರಲಿ, ಟು ಜೊತೆಗೆ ಏನಿರಬೇಕಪ್ಪ ಅಂತಂದ್ರೆ ಮೇನ್ ವರ್ಬ್ ಇರ್ತದೆ. ಟು ಫಾರ್ಮ್ ಜೊತೆ ಮೇನ್ ವರ್ಬ್ ಇತ್ತಂದ್ರೆ ಅದನ್ನು ನಾವು ಏನಂತೀವಿ, ಇನ್ಫಿನಿಟ್ ಅಂತೀವಿ. ಸೊ ಇದರಲ್ಲಿ ಸೆಂಟೆನ್ಸ್ ಏನಿತ್ತಂತಂದ್ರೆ ಟು ಜಾಯಿನ್ ಅಂತಕ್ಕಂಥದ್ದು ಕೇಳಿದ್ದಾರೆ. ಇದಿದೆ, ವುಡ್ ಯು ಲೈಕ್ ಟು ಜಾಯಿನ್ ಅಸ್ ಅಂತ ಇದೆ. ಈ ಸೆಂಟೆನ್ಸ್ನಲ್ಲಿ ಇರ್ತಕ್ಕಂಥ ಇನ್ಫಿನಿಟಿವ್ ಟು ಜಾಯಿನ್. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. 3 ಸೆಕೆಂಡ್ ಬರ್ತೀನಿ. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದರು, ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, ಲೆಟ್ ಮೀ ಬ್ರೀಫ್ಲಿ ಎಕ್ಸ್ಪ್ಲೇನ್ ಯು ದೋಸ್ ಕನ್ಸೆಪ್ಟ್ಸ್ ಅಗೇನ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇದೇನಾಗ್ತಿರಪ್ಪ ಅಂದ್ರೆ ಆಫರಿಂಗ್ ಹೆಲ್ಪ್ ಅಂತ ಕೇಳ್ತೀವಿ. ಸೊ ಆಫರಿಂಗ್ ಹೆಲ್ಪ್ ಇಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್. ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ಈಫ್ ಕ್ಲಾಸ್ ಇದೆ. ಸೊ ಸೆಂಟೆನ್ಸ್ ಏನಿತ್ತು, ಓ ನೋ ಇಫ್ ಯು ಹ್ಯಾಡ್ ವೋಕನ್ ಅಪ್ ಅರ್ಲಿಯರ್ ಯು ಡ್ಯಾಶ್ ರೀಚ್ಡ್ ದ ಬಸ್ ಸ್ಟೇಷನ್ ಇನ್ ಟೈಮ್ ಅಂತ ಕೇಳಿದರು. ಇದು ಉಡ್ಯಾವ್ ಅಂತ ಏನಾಗ್ತದಪ್ಪ ಅಂದ್ರೆ ಬರ್ತದೆ, ಯಾಕಂದರೆ ವರ್ಬ್ಗಳನ್ನೇ ನೀವು ನೋಡಿದರೆ ಸೊ ಗೊತ್ತಾಗ್ತದೆ. ಇನ್ನು ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಕೇಳಿದರು. ಸೊ ಏನು ಕೇಳಿದರೆ, ದೇ ಹಾರ್ಡ್ಲಿ ಟ್ರೈಡ್ ಟು ಸೆಟಲ್ ದ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್. ದೇ ಹಾರ್ಡ್ಲಿ ಟ್ರೈಡ್ ಅಂತೈತಿ. ಸೊ ಏನಾಗ್ತದೆ, ಡಿಡ್ ದೇ ಅಂತ ಆಗ್ತದೆ. ಸೊ ಇದು ಏನಾಗಿತ್ತಪ್ಪ ಅಂತಂದರೆ ಕ್ವಶನ್ ಟ್ಯಾಗ್ ಇತ್ತು. ಇನ್ನು ಡೂ ಆ್ಯಸ್ ಡೈರೆಕ್ಟೆಡ್ಗೆ ಬರೋಣ. 1 ಸಿಲಬಲ್ ವರ್ಡ್ ಕೇಳಿದ್ದಾರೆ. ಓವರ್ ಅದ, ವೇರಿ ಅದ, ರೋಡ್ ಅದ, ಗಿಂಗರ್ಲಿ ಅದ. ಸೊ ಜಿಂಗರ್ಲಿ ಅಂತಿದೆ. ಸೊ ರೋಡ್ ಈಸ್ ದಿ 1 ಸಿಲಾಬಿ ವರ್ಡ್ ಅಂತ ಹೇಳ್ಬೋದು. ಇನ್ನು ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲನ್ನು ತುಂಬಬೇಕು. ಮೆಡಿಟೇಟಿಂಗ್ ಫಾರ್ ಹಾಬ್ ಡ್ಯಾಶ್ ಅವರ್ ಈಸ್ ಗುಡ್ ಫಾರ್ ಮೆಂಟಲ್ ಹೆಲ್ತ್ ಅಂತ ಕೇಳಿದ್ದಾರೆ. ಆ್ಯನ್ ಅಂತದ. ಸೊ ನಿಮಗೆ ಗೊತ್ತಿರ್ಬೋದು, ಓವೆಲ್ ಸೌಂಡ್ ಅದ. ಇನ್ನು ಕರೆಕ್ಟಾಗಿರ್ತಕ್ಕಂಥ ವರ್ಬ್ ಫಾರ್ ಬರಿಬೇಕಾಗಿತ್ತು. ವೆನ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಸೈಲೆಂಟ್ಲಿ. ಬಿ ಪ್ಲಸ್ ರೀಡ್ ಅಂತದ. ವೇರ್ ರೀಡಿಂಗ್ ಬರ್ತದೆ. ಸೊ ವೇರ್ ರೀಡಿಂಗ್ ಈಸ್ ದಿ ರೈಟ್ ಆನ್ಸರ್. ಇನ್ನು ಕರೆಕ್ಟಾಗಿರ್ತಕ್ಕಂಥ ಪ್ರಿಪೋಸಿಷನ್ ತುಂಬಬೇಕು. ಏನು ಕೇಳಿದ್ರು, ದ ಡಾಗ್ ಜಂಪ್ಡ್ ಡ್ಯಾಶ್ ದ ರಿವರ್ ಅಂತಿದೆ. ಇನ್ ಟು ದ ರಿವರ್. ಇನ್ ದ ರಿವರ್ ಆಗೋದಿಲ್ಲ, ಇನ್ ಟು ದ ರಿವರ್ ಅಂದರೆ ಒಳಗಡೆ. ಓಕೆನಾ. ಎಸ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟಬಲ್ ಲಿಂಕರ್ ಅಂತ ಕೇಳಿದ್ದಾರೆ. ಕಂಜಂಕ್ಷನ್. ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪಾಲ್ ಡ್ಯಾಶ್ ಹಿ ಈಸ್ ಅ ಹಾನೆಸ್ಟ್ ಆಫೀಸರ್ ಅಂತ ಕೇಳಿದ್ದಾರೆ. ಏನು ಹೇಳಿದರೆ, ಎವ್ರಿಬಡಿ ಲೈಕ್ಸ್ ಮಿಸ್ಟರ್ ಪಾಲ್ ಬಿಕಾಸ್ ಹಿ ಈಸ್ ಆ್ಯನ್ ಆನೆಸ್ಟ್ ಆಫೀಸರ್ ಅಂತ ನೀವೇನು ಮಾಡ್ಬೋದು, ಬರಿಬೇಕಿತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದ್ರೆ ಅಂದರೆ ಕರೆಕ್ಟಾಗಿರ್ತಕ್ಕಂಥ ಫಾರ್ಮ್ ತುಂಬಬೇಕು. ಅಬ್ಸರ್ವ್ ಗೊತ್ತಾಗ್ತದೆ, ಅಬ್ಸರ್ವೇಷನ್ ಮಾಡ್ತೀರಿ. ಇನ್ನು ಬಾಲೇಶ್ವರ್ ಸೇವ್ಡ್ ರೋಮಾ ಅದ. ಇದ್ರದ್ದು ಪ್ಯಾಸಿವೈಸ್ ಮಾಡಂತ ಹೇಳಿದ್ದಾರೆ. ರೋಮಾ ವಾಜ್ ಸೇವ್ಡ್ ಬೈ ಬಾಲೇಶ್ವರ ಅಂತ ನೀವೇನು ಮಾಡಬೇಕು, ಬರಿಬೇಕಿತ್ತು. ಇನ್ನು ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಸೆಂಟೆನ್ಸ್ ಏನಿದ್ರು, ಶರಣ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ಅವರ್ ಕ್ಲಾಸ್. ಸೊ ಅದನ್ನು ಯಾವ ಥರನಾಗಿ ಆಗ್ತದೆ, ಶರಣ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ಅವರ್ ಕ್ಲಾಸ್ ಅಂತ ಬರಿಬೋದು. ಇನ್ನು ಡ್ರೀಮ್ ಅಂತಕ್ಕಂಥದ್ದು ಏನು ಬೇಕು, ವರ್ಬಲ್ಲಿ ನಿಮಗೆ ಯೂಸ್ ಮಾಡೋಕ್ಕೆ ಎಂದಿದ್ರೆ ಮೈ ಫ್ರೆಂಡ್ ಡ್ರೀಮ್ ಅಬೌಟ್ ಹೀಸ್ ಕರಿಯರ್ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ಐಡೆಂಟಿಫೈ ದ ಕರೆಕ್ಟಾಗಿರ್ತಕ್ಕಂಥದ್ದು ಏನು ಕೇಳಿದಾರಪ್ಪ ಅಂತಂದರೆ, ಕಾಸ್ಟ್ಲಿದು ಅಂಡರ್ಲೈನ್ ವರ್ಡ್ ಮಾಡಿದ್ದೀನಿ. ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಆಗ್ತದೆ ಕೇಳಿದರೆ, ಕಾಸ್ಟ್ಲಿ ಅನ್ನೋದು ಅಡ್ಜೆಕ್ಟಿವ್ ಆಗ್ತದೆ. ಆರ್ನಾಮೆಂಟ್ ಅನ್ನೋದು ಅಂದರೆ ಆಭರಣ ಅನ್ನೋದು ನೌನ್ ಫಾರ್ಮ್ ಆಗ್ತದೆ. ಇನ್ನು ನಿತಿನ್ ಈಸ್ ವೆರಿ ವೀಕ್ ಹಿ ಕಾಂಟ್ ವಾಕ್ ಫಾಸ್ಟ್ ಅಂತ ಇದೆ. ಸೊ ದ್ಯಾಟನ್ನು ಯೂಸ್ ಮಾಡಿ ಅಂತ ಹೇಳಿದರೆ. ಸೊ ಬರೀರಿ, ನಿತಿನ್ ಈಸ್ ಸೋ, ಇಲ್ಲಿ ಸೋ ಬರಬೇಕು. ವೀಕ್, ಆಮೇಲೆ ಇಲ್ಲಿ ದ್ಯಾಟ್ ಬರಬೇಕು. ಆಮೇಲೆ ಹಿ ಕಾಂಟ್ ವೀಕ್ ಫಾಸ್ಟ್ ಅಂತ ಇದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು, ಸೊ ದ್ಯಾಟ್ ಇದೆ, ಸೊ ದ್ಯಾಟ್ ನಾಟ್ ಇದೆ, ನೋ ಸೂನರ್ ಇದೆ. ಇವೆಲ್ಲ ನಿಮ್ಗೆ ಏನಾಗ್ತವಪ್ಪ ಅಂದರೆ ಬರ್ತಾವೆ. ಇನ್ನು ನೇಹನ್ ಮತ್ತು ರೇಹನ್ ನಡುವೆ ಇರ್ತಕ್ಕಂಥ ಕನ್ಸರ್ವೇಷನಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಿತ್ತು. ಏನು ಆನ್ಸರ್ ಆಗ್ತದೆ, ರಿಹಾನ್ ಆಸ್ಕ್ಡ್ ನೇಹಾನ್
ಇಫ್ ಆರ್ ವೆದರ್ ಹಿ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್ ಇಸ್ ದಿ ಆನ್ಸರ್ ಬರಬೇಕು. ಇನ್ನು ಎರರ್ ಇದೆ ನೋಡಿ. ಸೊ ಸೆಂಟೆನ್ಸ್ ಏನು ಕೊಟ್ಟಿದ್ರು, ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂಟಿಕ್ ಅಂತ ಇದೆ. ಏನು ಎರರ್ ಮಾಡಿದ್ದಾರೆ ಇದರಲ್ಲಿ? ಸೊ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂಟಿಕ್ಲಿ ಸೊ ಅಂತ ಇದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸೊ ಇದನ್ನು ಅವ್ರು ಏನು ಮಾಡಿದರು, ನಿಮಗೆ ಕೇಳಿರ್ತಕ್ಕಂಥದ್ದಿತ್ತು. ಓಕೆನಾ. ಸೊ ಈ ಥರನಾಗಿರುತ್ತೆ. ಇಲ್ಲಿ ವೆಂಟ್ ಅಂತ ಒಂದು ಹಾಕಿದ್ದಾರೆ, ಬಾಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೈನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಫುಲ್ಡ್ ಇಟ್ ಡೌನ್ ಫ್ರಾಂಟಿಕ್ಲಿ ಅಂತ ಇದೆ. ಸೊ ಇದರಲ್ಲಿ ನೌನ್ ಫಾರ್ಮ್ ಅದಿರ್ಬೋದು, ಅದನ್ನು ಕೂಡ ನೀವೇನು ಮಾಡಬೇಕಾಗಿತ್ತು, ನೋಡಬೇಕಿತ್ತು. ಇನ್ನು 2 ಮಾರ್ಕರ್ಗೆ ಬರ್ತೀನಿ. ವಾಟ್ ಮೇಡ್ ದ ಅಮೆರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ. ಆನ್ಸರ್ ಏನಪ್ಪ ಅಂದ್ರೆ, ದ ಅಮೆರಿಕನ್ಸ್ ಕಂಪ್ಲೇನ್ಡ್ ದ ಸ್ಟೋರಿ ಟೆಲ್ಲರ್ that the children of the village were running around the land, playing in the orchard, putting fence around their play area, plucking the flowers from the trees, laughing whenever they were spoken to and replied in Spanish, so they could not enjoy their property ಅಂತ ಬರೆದ್ರೆ ಸಾಕು. ಇನ್ನು what are distinguished qualities of Dr. B.R. Ambedkar made Nehru to choose him the first law minister of independent India. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಓಕೆನಾ. ಸೊ ಏನಿದೆಪ್ಪ ಅಂತಂದರೆ ಇದರಲ್ಲಿ ಎಸ್, Jawaharlal Nehru chose Dr. Ambedkar to be the first law minister of independent India. This was the recognition of Dr. Ambedkar's skills in the field of law and legislation. It was also a tribute to his vision of social justice. But above all, this was a tribute to the success of Baba Saheb Dr. Ambedkar's own campaigns against social injustice. Why did Aunt Sushila suggest a walk to the park to Smita ಅಂತ ಕೇಳಿದ್ರು. Smita was feeling bad as her brother was too sick to attend the concert. She could not take him with her, so her aunt suggested her to take a walk into the park to feel better. Why does Kelly's Brook feel the science is the indispensable guardian and caretaker of humanity? Answer is, science is our indispensable guardian and caretaker because it is only science that can ensure that we move with time safely. When it comes to the question of ensuring that countries that have signed to treaty of not carrying out nuclear explosions keep to their world, it is only science that can differentiate between the tremors caused by nuclear explosions and neutral earthquakes. It is science that can give us new sources of energy, new mineral deposits and efficient defense from terrorism ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, what does the poem contrast of land's patience with human behavior? Answer, the land is the speaker in the poem I am the land. It says that it is always patient and bears all that is done to it. The reader uses the land in many ways. He digs and the land grows fruits and trees and even fights for land. Next, how was the visit of Patil, the sub-inspector, helpful to Mohana's family? Mr. Patil, the sub-inspector, came to the Mohana's house to warn him about the police raid. He helped Mohana's family by taking away the cyclosting machine from their house. ಅಥವಾ ಇನ್ನೊಂದು ಕೇಳಿದ್ರು, what hardships and Dicky Dolma faced in her early life? Dicky Dolma was born in a poor family when she was 11 years. She lost her mother and lost her elder brother too. She suffered a lot ಅಂತಕ್ಕಂಥದ್ದಿತ್ತು. how was Hanifa able to keep himself cheerful throughout ಅಂತ ಕೇಳಿದ್ದಾರೆ. Hanifa dabbled in art, sketched very well, made beautiful cards out of a waste material, read a great deal and loved playing the drums. That is why the officers of Rosrips made him get all his instruments from Delhi and from the music group Hanifa. What changes came over Wangiza as the bird of happiness caressed him. The bird of happiness caressed Wangiza gently with its wings and sang from him. His eyeballs flew back to their sockets and he could see much more brightly than before. All his wounds were healed and he was stronger than even. The bird offered him some dried meat and cream cake and then bore him back his village ಅಂತ ಬರೆದ್ರೆ ಸಾಕು.
ಇನ್ನು 3 ಮಾರ್ಕರಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಬಂದರೆ ಇದೇ ಬರೋದು, ಇದೇ ಬರೀರಿ. ಡಿಸ್ಕ್ರೈಬ್ ದ ಸ್ವಾಮೀಸ್ ಗ್ರೇಟ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಈ ವಾಸ್ ಲೇಯಿಂಗ್ ಅಂಡರ್ ದ ಬೆಂಚ್ ಅಂತ ಇದೆ, ಅದನ್ನು ಕೂಡ ನೀವು ಪಾಸ್ ಮಾಡಿಕೊಡ್ರಿ. ಸೊ ಇಷ್ಟಿದೆ, ಒಂದು 5 ಲೈನ್ ಬರೆದ್ರೂ ಕೂಡ ನಿಮಗೆ 3 ಔಟ್ ಆಫ್ 3 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಪದ್ಯದಲ್ಲಿ ನೋಡೋದಾದರೆ ನಿಮಗೆ ಜಾಜ್ ಪೋಯಮ್ದಿಂದ ಕೇಳಿದರು, ಓಕೆನಾ. ಸೊ ಜಾಜ್ ಪ್ಲೇಯರ್ದಿಂದ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಎಲಾಬರೇಟ್ ದ ಕಾನ್ಸ್ಟ್ರಾಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಜಾಜ್ ಪ್ಲೇಯರ್ಸ್ ಮ್ಯೂಸಿಕಲ್ ಜೀನಿಯಸ್ ಆ್ಯಂಡ್ ಹಿಸ್ ಔಟ್ವರ್ಡ್ ಅಪಿಯರೆನ್ಸ್ ಇದೆ, ಇಲ್ಲಿಂದನೂ ಕೂಡ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಹೀರೋ ಮತ್ತು ಜಾಜ್ ಪ್ಲೇಯರ್ದಿಂದ ಆರಾಮಾಗಿ ಬರೀರಿ, ಅವುಗಳೇ ನಿಮಗೆ 6 ಅಂಕಗಳನ್ನು ತಂದು ಕೊಡ್ತಾರೆ. RCಗಳನ್ನು ನೋಡಿ. ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಅಂತ ಇತ್ತು. ಶಾಲ್ ಸಿಂಪಲ್ ಮ್ಯಾನ್ ಜಡ್ಜ್ ದೇರ್ ಬೆಟರ್ಸ್ ಅಂತ ಇದೆ. ಸೊ ಚೆನ್ನಾಗಿ ಅದನ್ನು ಪಾಸ್ ಮಾಡ್ಕೊಂಡು ಆನ್ಸರ್ಸ್ಗಳನ್ನು ಕ್ಲಿಕ್ ಮಾಡಿಕೊಡ್ರಿ. ಯು ವಾಂಟ್ ಟು ಡೂ ದಿಸ್ ಬ್ಯಾಡ್ಲಿ, ಡೋಂಟ್ ಆಫ್ ಯು ಅಂತಕ್ಕಂಥ ಒಂದು RC ಇತ್ತು. ಇನ್ನು ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಎ ಲಾಕ್ ಅಂತಕ್ಕಂಥ ಪ್ರಶ್ನೆ ಇತ್ತು, ಓಕೆನಾ. ಇನ್ನು ಗಿವನ್ ಪ್ರೊಫೈಲ್ಗೆ ಏನು ಮಾಡಿದ್ದಾರೆ, ಸೊ ಕೊಟ್ಟಿರ್ತಕ್ಕಂಥ ಪ್ರೊಫೈಲನ್ನು ಈ ಥರ ಪ್ಯಾರಾಗ್ರಾಫಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಸೊ ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ, ಅಲ್ಲಿನೂ ಕೂಡ ನೀವು 3 ಮಾರ್ಕರ್ ಏನು ಮಾಡ್ತೀರಿ ತೊಗೊಳ್ತೀರಿ, ಓಕೆನಾ. ಇನ್ನು ಡೆವಲಪ್ ಅ ಸ್ಟೋರಿ ಇತ್ತು, ಇಲ್ಲಿ 2 ನೋಟೋರಿಯಸ್ ಥೀವ್ಸ್ ಅಂತ ಇದೆ. ಸೊ ಓಕೆನಾ. ಸೊ ಇಲ್ಲಿರ್ತಕ್ಕಂಥ ಜಸ್ಟ್ ಒಂದು ವ್ಯಾಲ್ಯೂ ಆಗಿರ್ತಕ್ಕಂಥ ಒಂದು ಕಥೆಯನ್ನು ನೀವೇನು ಮಾಡಬೇಕು, ಹನಿಬೇಕು. ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ಬರೆದ್ರೂ ಕೂಡ ಈ ಕತೆಗೆ ನಿಮಗೆ 1 or 2 ಅಂಕಗಳನ್ನು ಕೊಡ್ತಾರೆ. ಒಟ್ಟಾರೆ ಡ್ಯಾಶ್ಗಳನ್ನು ಬಿಟ್ಟು ಕತೆಗಳನ್ನು ನೀವು ಜೋಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡಿ. ಇದು ಸಂತೆಯಲ್ಲಿರ್ತಕ್ಕಂಥ ಚಿತ್ರ ಇದೆ. ಸೊ ಇದು ಕೂಡ ಬಂದರೆ ಬರ್ಬೋದು, ಯಾವುದೇ ಚಿತ್ರ ಕೊಟ್ಟರೆ ನೀವು. ಅ ಪಿಕ್ಚರ್ ಈಸ್ ವರ್ತ್ 1000 of words. This is the picture of a village market, ಓಕೆನಾ. They are selling fruits and vegetables. There are more than men than ladies. They are buying fruits and vegetables. There are 2 houses at a distance. There is a lake behind the market. There is a few trees in the picture. This picture has a beautiful background of nature. ಸೊ ಈ ಥರನಾಗಿರ್ತಕ್ಕಂಥದ್ದಿದೆ. ಐ ಲೈಕ್ ದಿಸ್ ಪಿಕ್ಚರ್, ಓಕೆ. ಸೊ ಎಷ್ಟು ಜನ ಇದ್ದಾರೆ, ಏನು ಕಾಣ್ತಾ ಇದೆ ಅನ್ನೋದನ್ನು 5 ಸಾಲು ಬರೆದ್ರು ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪದ್ಯ ನೋಡಿ, ಪದ್ಯ ಯಾವುದು, ಹೀಸ್ ಅ ಸ್ಕೆಪ್ಟರ್ ಮತ್ತು ಮಾಯ್ಡೆ ಅಂತ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ಬಂದರೂ ಕೂಡ ರಿಪೀಟ್ ಆಗ್ಬೋದು. ಇದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದರೆ ಬಾಹೆಟ್ ಮಾಡಲೇಬೇಕು. ಸೊ ಬಾಹೆಟ್ ಮಾಡಿದ್ರೇ ಕೆಲಸ ಆಗೋದು, ಓಕೆನಾ. ಇನ್ನು ನೆಕ್ಸ್ಟ್ ಹೋಗ್ತೀನಿ ಫ್ರೆಂಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಮಾರ್ಕರ್ ಕ್ವಶನ್ಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀಗೆ. ಸೊ ಒಟ್ಟಾರೆ ಆಗಿರ್ತಕ್ಕಂಥ 4 ಮಾರ್ಕ್ಸ್ ನಿಮಗೆ ತಂದು ಕೊಡ್ತಕ್ಕಂಥ ಪ್ರಶ್ನೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಅದನ್ನು ಪ್ರಿಪೇರ್ ಮಾಡಿ. ಅದ್ರ ಜೊತೆಗೆ ದ ಸಾಂಗ್ ಆಫ್ ಇಂಡಿಯಾನು ಕೂಡ ನಿಮಗೆ ಗೊತ್ತಿರಲಿ, ಓಕೆನಾ. ಅದು ಕೂಡ ನಿಮಗೆ ಒಳ್ಳೆಯ ಅಂಕಗಳನ್ನು ತಂದು ಕೊಡ್ತಕ್ಕಂಥ ಒಂದು ಪೋಯಮ್. ಇನ್ನು ಎಸ್ಸೆಗೆ ಬರ್ತೀನಿ. ಗ್ಲೋಬಲ್ ವಾರ್ಮಿಂಗ್ ಅಂತ ಇದೆ, ಇಷ್ಟೇ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಡ್ರಿ, ಈ ಸಲ ಬರ್ಬೋದು ಗ್ಲೋಬಲ್ ವಾರ್ಮಿಂಗು, ಓಕೆನಾ. ಒಂದು 8 to 10 ಸೆಂಟೆನ್ಸ್ ಬರೆದ್ರೆ ಸಾಕು. ಇನ್ನು ಏರ್ ಪೊಲ್ಯೂಷನ್ ಇದೆ. ಲಾಸ್ಟ್ ಟೈಮ್ ಏರ್ ಪೊಲ್ಯೂಷನ್ ಬಂದಿತ್ತು, ಈ ಸರಿ ನಿಮ್ಗೆ ಏನು ಬರ್ಬೋದು, ವಾಟರ್ ಪೊಲ್ಯೂಷನ್ ಅಂತ ಬರ್ಬೋದು. ಯಾವ್ದು ಬರ್ಬೋದು, ವಾಟರ್ ಪೊಲ್ಯೂಷನ್. ಅದನ್ನು ಚೆನ್ನಾಗಿ ನೀವೇನು ಮಾಡ್ಕೊಳ್ಬೇಕು, ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಏನು ಕೇಳಿದರೆ ಸೇವ್ ಅ ಟ್ರೀಸ್ ಸೇವ್ ಅರ್ತ್ ಅಂತಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಇನ್ನು ಒಂದು ಲೆಟರ್ ಇದೆ. ಸೊ ಇದು ಇಂಡಿವಿಜುವಲ್ ಲೆಟರ್ ಇದೆ. ನೀವೇನು ಮಾಡಬೇಕು, ಅಮಿತಾ ಆರತಿ ಸ್ಟಡಿಂಗ್ ಇನ್ 10th standard GHS ಬೆಂಗಳೂರು. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಆಸ್ಕಿಂಗ್ ಹಿಮ್ ಹರ್ ಟು ವಿಸಿಟ್ ಯುವರ್ ಪ್ಲೇಸ್ ಡ್ಯೂರಿಂಗ್ ದ ವೆಕೇಷನ್ ಅಂತ ಕೇಳಿದ್ರು. ಫಸ್ಟ್ ನೀವು ಏನು ನಿಮ್ಮ ಹೆಸರು ಕೊಂಡು ಬರೀರಿ, ಇಮ್ಯಾಜಿನ್ ಮಾಡಿಕೊಡ್ರಿ. ಅಮಿತಾ ಆರತಿ 10th standard ಗೌರ್ಮೆಂಟ್ ಹೈಸ್ಕೂಲ್ ಬೆಂಗಳೂರು, ಡೇಟು ಹಾಕ್ಕೊಡ್ರಿ ಮೈ ಡಿಯರ್ ಫ್ರೆಂಡ್. ಅವಾಗ ನೀವು ಏನು ಮಾಡಬೇಕಾಗಿತ್ತು, ವೆಕೇಷನ್ ಬಗ್ಗೆ ಬರೆದು ಲಾಸ್ಟ್ ಯುವರ್ಸ್ ಲವಿಂಗ್ಲಿ ಆಕಾಶ್ ಅಂತ ಬರೆದು 2 ಅಡ್ರೆಸ್ ಹಾಕಿದ್ರು ನಡೀತದೆ, ಹಾಕದೇ ಇದ್ರೂ ಕೂಡ ನಡೀತದೆ. ಇದೊಂದು ರಿಕ್ವೆಸ್ಟ್ ಲೆಟರ್ ಅದ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ಗಾಗಿ. ಸೊ ಇದನ್ನು ಕೂಡ ಕಟ್ಟಿದ್ದಾರೆ ಇಲ್ಲಿ. ಫಸ್ಟ್ ಫ್ರಾಮ್ ಇದೆ. ಸೊ ಸ್ಕೂಲ್ ನೇಮ್ ಅದೆಲ್ಲ ಹಾಕಿ. 2 ಹೆಡ್ ಮಾಸ್ಟರ್ ಇದೆ, ಅವ್ರ ಶಾಲೆ ಹೆಸರು ಡಿಯರ್ ಸರ್. ಸಬ್ಜೆಕ್ಟ್ ಏನಾಗಿದೆ ಅಂತಂದರೆ ರಿಕ್ವೆಸ್ಟ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ. ಆವಾಗ ಲೆಟರ್ ಆಫ್ ದ ಬಾಡಿ ಬರೆದು ಲಾಸ್ಟ್ ಥ್ಯಾಂಕಿಂಗ್ ಯು ಅಂತ ಬರೆದು ಸೊ ಯುವರ್ಸ್ ಒಬಿಡಿಯೆಂಟ್ಲಿ ಆಕಾಶ್ ಅಂತ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರ್ತವೆ, ಅವುಗಳನ್ನು ನೋಡಿ.